ದಿನಗಳ ಕಾಲ ರಂಗಭೂಮಿಯಲ್ಲಿ ಹೇಗೆ ನಟನೆ ಮಾಡಬಹುದು, ರಂಗಭೂಮಿಗೆ ಸಂಬಂಧಪಟ್ಟ ಅಭಿನಯಗಳು ಹೇಗೆಲ್ಲ ಇರುತ್ತೆ, ಆಂಗಿಕ ಅಭಿನಯ, ವಾಚಿಕ ಅಭಿನಯ, ಸಾತ್ವಿಕ ಅಭಿನಯ ಎಲ್ಲ ಒಳಗೊಂಡಂತೆ ನಟನೆಗೆ ಪೂರಕವಾದಂಥ ತರಗತಿಗಳನ್ನ ಈ ಶಿಬಿರ ಹಮ್ಮಿಕೊಂಡಿರ್ತೀವಿ. ಈ ಶಿಬಿರದಲ್ಲಿ ಇರುವಂಥ ತರಗತಿಗಳ ವಿಶೇಷಗಳು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಗುರುಗಳು ಮಧುಸೂದನ್ ಅವರು ವಿವರಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಸಂಸ್ಕೃತಿ ಟ್ರಸ್ಟ್ ಹಾಸನ ಆಯೋಜಿಸುತ್ತಿರುವ ರಂಗ ಅಭಿನಯ ತರಬೇತಿ ಶಿಬಿರ ಇದೇ ತಿಂಗಳು 18ನೇ ತಾರೀಕಿನಿಂದ 28ನೇ ತಾರೀಕುವರೆಗೆ 10 ದಿನಗಳ ಕಾಲ ನಡೆಯುತ್ತೆ. ಅದರಲ್ಲಿ ನಾನು ಸಹ ಒಂದು 2 ದಿನ ತರಗತಿಯನ್ನ ತಗೊಳ್ತಾ ಇದ್ದೀನಿ. ಈ ಶಿಬಿರದಲ್ಲಿ ಆಂಗಿಕ ಅಭಿನಯ ಅಂತಂದ್ರೆ ದೇಹಕ್ಕೆ ಮತ್ತೆ ಸಂಬಂಧಪಟ್ಟಂತಹ ಬಾಡಿ ಲ್ಯಾಂಗ್ವೇಜ್ ಕ್ಲಾಸ್ಗಳನ್ನ ಮಾಡ್ತೀವಿ. ಜೊತೆಗೆ ವಾಚಿಕ ಅಭಿನಯ ಅಂತಂದ್ರೆ ಸ್ಪೀಚ್ಗೆ ಸಂಬಂಧಪಟ್ಟಂಗೆ ಸ್ಪೀಚ್ ಕ್ಲಾರಿಟಿ, ಡೈಲಾಗ್ ಡೆಲಿವರಿ, ಯಾವ ರೀತಿ ಮಾತಾಡಬೇಕು, ಪದಗಳನ್ನು ಯಾವ ರೀತಿ ಹೊಡ್ಕೋಬೇಕು, ಕನ್ನಡ ಭಾಷೆಯ ಪದಗಳನ್ನು ಯಾವ ರೀತಿ ಫುಲ್ ಸ್ಟಾಪು ಕಾಮಗಳನ್ನು ಕೊಟ್ಟು ಯಾವ ರೀತಿಯನ್ನು ಮಾತಾಡಬೇಕು, ಆ ಥರದ ವಾಚಿಕ ಅಭಿನಯದ ಬಗ್ಗೆ ಒಂದಿಷ್ಟು ತರಗತಿಗಳನ್ನು ಇರುತ್ತೆ. ಸಾತ್ವಿಕ ಅಭಿನಯ ಅಂತಂದ್ರೆ ರಸಗಳಿಗೆ ಸಂಬಂಧಪಟ್ಟಂಗೆ, ಭಾವಗಳಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ರಸಗಳು ಯಾವ್ಯಾವ ರೀತಿ ಕೆಲಸ ಮಾಡ್ತವೆ, ಅದರಲ್ಲಿ ಸ್ಥಾಯಿ ಭಾವ ಯಾವುದು, ಸಂಚಾರಿ ಭಾವಗಳು ಯಾವುದು, ಈ ಥರದ ಸಂಬಂಧಪಟ್ಟ ಒಂದಿಷ್ಟು ಸಾತ್ವಿಕ ಅಭಿನಯಗಳಿರುತ್ತೆ. ಧ್ವನಿ ವ್ಯಾಯಾಮ ಇರುತ್ತೆ. ಧ್ವನಿಯ ಏರಿಳಿತಗಳು, ಬೇಸ್ ವಾಯ್ಸಲ್ಲಿ ಮಾತಾಡೋದಂಗೆ, ಗಟ್ಟಿಯಾಗಿ ಮಾತಾಡೋದಂಗೆ, ಈ ಥರದ ಧ್ವನಿಯ ಏರಿಳಿತಗಳು, ಧ್ವನಿಗೆ ಸಂಬಂಧಪಟ್ಟಂತ ತರಗತಿಗಳಿರುತ್ತೆ. ದೈಹಿಕ ಚಟುವಟಿಕೆಗಳು, ಒಂದಿಷ್ಟು ಎಕ್ಸಸೈಸ್ಗಳು ಇರ್ತವೆ. ಬಾಡಿ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಎಕ್ಸಸೈಸ್ಗಳು ಇರ್ತವೆ. ಥಿಯೇಟರ್ ಗೇಮ್ಸ್ಗಳು ಇರ್ತವೆ. ಒಟ್ಟು ಇದೆಲ್ಲವನ್ನು ಇಟ್ಕೊಂಡು 10 ದಿನಗಳ ಕಾಲ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ತರಗತಿ ಮಾಡೋದಕ್ಕೆ ಬೇರೆ ಬೇರೆ ಟೀಚರ್ಸ್ಗಳನ್ನು ಬರ್ತಾರೆ ಇದಕ್ಕೆ. ಅದರಲ್ಲಿ ಮೊದಲ 2 ದಿನ ನಾನು ತರಗತಿಯನ್ನ 18 ಮತ್ತು 19ಕ್ಕೆ ಮಾಡ್ತಾ ಇದ್ದೀನಿ. ಒಟ್ಟು ಅಭಿನಯಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 10 ದಿನದಲ್ಲಿ ನಾವು ಏನು ಕವರ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಅಭಿನಯ ಪದ್ಧತಿಗಳನ್ನು ತರಗತಿಗಳನ್ನ ಅದರಲ್ಲಿ ಮಾಡ್ತೀವಿ. ಅದನ್ನ ಇಷ್ಟು ಒಟ್ಟು ವಿವರಗಳು.